ಸ್ಲಮ್ ಏರಿಯಾದಲ್ಲಿ ಪ್ರೇಮ್ ಜೊತೆ ಅಡ್ಡ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ಲಮ್ ಬಗ್ಗೆನೂ. ಮತ್ತು ಇವಾಗ ಅಡ್ಡ ಚಿತ್ರದ ಬಗ್ಗೆ ಮಾತಾಡ್ಬೇಕಂತ ಬಂದ್ವಿ. ಸೊ ಅಡ್ಡ ಚಿತ್ರದ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ನನಗೆ. ಕಾಂಟ್ರವರ್ಸಿ ಅಂತಲ್ಲ, ಆ್ಯಕ್ಚುಲಿ ಇವಾಗ ಹೇಗೆ ಅಂದರೆ, ಈ ರೀತಿಯ ಒಂದು ಸ್ಲಮ್ಗಳಿಗೆ ಸಿನಿಮಾದವರು ಶೂಟಿಂಗ್ ಬಂದಾಗ ಸಾಕಷ್ಟು ಉಪಯೋಗ ಪಡ್ಕೊಳ್ತಾರೆ ಇಲ್ಲಿಂದ. ಸ್ಲಮ್ಗೋಸ್ಕರ ಸಿನಿಮಾ ರಂಗದವ್ರು ಏನಾರು ಒಂದು ಮಾಡ್ಬೋದಲ್ಲ ಅಂತ ನನ್ನ ಒಂದು ಅಟ್ಲೀಸ್ಟ್ ಒಂದು, ಯಾಕಂದ್ರೆ ಇಂಥ ಒಂದು ಪ್ಲೇಸಿಗೆ ಈ ರೀತಿ ಒಂದು ಸೆಟ್ ಹಾಕ್ಬೇಕಂದ್ರೆ ಮಿನಿಮಮ್ ನನಗೆ ಗೊತ್ತಿರಬೇಕು ರಿಯಾಲಿಟಿ ಒಂದು ಮಿನಿಮಮ್ ಒಂದು 25-30 ಲಕ್ಷ ಖರ್ಚು ಮಾಡಬೇಕು. ಸಾಕಷ್ಟು ಟೈಮ್ ತಗೊಳುತ್ತೆ, ಎಲ್ಲ ತಗೊಳುತ್ತೆ. ಸಾಕಷ್ಟು ಟೈಮ್ ಅಲ್ಲ, ತಿಂಗಳಾರ್ಗಟ್ಲೆ ಬೇಕು. ಈ ಥರ ಒಂದು ಕ್ರಿಯೇಟ್ ಮಾಡಬೇಕು ಅಂದರೆ, ರಿಯಾಲಿಟಿ ಕ್ರಿಯೇಟ್ ಮಾಡಬೇಕು ತಿಂಗಳಾರ್ಗಟ್ಲೆ ಬೇಕು. ಆಮೇಲೆ ಆ ಥರ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ನೋಡಿ ಎಷ್ಟು ರಿಯಾಲಿಟಿ ಎಷ್ಟು ಮುಖ್ಯವಾಗಿ ನೋಡಿ ಹೆಂಗೆ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ಕೊಂಡು ತುಂಬ ಟೈಮ್ ಬೇಕು. ಈ ರೀತಿ ಪ್ರಾಪರ್ಟೀಸ್ನ ನೀವು ನೀಟಾಗಿ ಮಾಡಿ ಸೆಟ್ ಹಾಕಿರೋ ಪ್ರಾಪರ್ಟೀಸ್ ಜೋಡಿಸಿಡೋಕ್ಕೆಲ್ಲ ಆಗಲ್ಲ ಆ್ಯಕ್ಚುಲಿ. ರಿಯಾಲಿಟಿ ಸಿಗೋಕ್ಕೆ ಚಾನ್ಸ್ ಇಲ್ಲ ನಿಮಗೆ. ಅಲ್ಲ, ಇವಾಗ ಇದು ಸಿಕ್ಕಿದಾಗ ಯಾಕೆ ನೀವು ಅಂತ ಹೇಳ್ತಿಲ್ಲ, ಈ ಇದರಲ್ಲಿ ನೀವೇ ಅಂತಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ. ತಪ್ಪು ಮಾಡಿದ್ರು ನಂದು, ಬೇರೆಯವ್ರು ತಪ್ಪು ಮಾಡಿದ್ರು ತಪ್ಪೇನೆ, ನಾನು ತಪ್ಪು ಮಾಡಿದ್ರು ತಪ್ಪೇನೆ. ಬಿಕಾಸ್ ಒಂದು ಈಗ ನೀವೆಲ್ಲರೂ ಸಿನಿಮಾದವ್ರು ಮಾತಾಡಿ ಈ ರೀತಿ ಒಂದು ಸ್ಲಮ್ ಪ್ಲೇಸ್ ಅಥವಾ ಏರಿಯಾಗಳಲ್ಲಿ ಮಾಡಿದಾಗ ಏನೋ ಒಂದು ಅವ್ರಿಗೇನೊಂದು ಉಪಯೋಗ ಅಂತ ಒಂದು ಕೆಲಸ ನಿಮ್ಮ ಕಡೆಯಿಂದ ನಾವು ಒಪ್ಕೊಂತೀನಿ. ಬಟ್ ಏನಂದರೆ ನಮ್ಮ ಕೈಲಿ ಆದದ್ದು ನಾವು ಮಾಡ್ಬೋದು. ಬಿಕಾಸ್ ಈಗ ನಾನೇ ಮೊಟ್ಟೆ ಜೋಗಿ ಶೂಟಿಂಗ್ ಮಾಡಿದೆ ಆ ಟೈಮಲ್ಲಿ. ಸೊ ಇದಕ್ಕೆ ಒಬ್ಬ ಲೀಡರ್ ಅಂತ ಇರ್ತಾನೆ. ಸೊ ಅದಕ್ಕೆ ಒಂದು ದುಡ್ಡು ಹೋಗ್ತೀವಿ. ಸೊ ಅವರೆಲ್ಲರಿಗೂ ಬೇರೆಯವ್ರಿಗೆಲ್ಲ ಬೇರೆಯವ್ರಿಗೆ ಹಂಚಕ್ಕಿಂತ ಅವರೆಲ್ಲ ಸಮಥಿಂಗ್ ದೇವಸ್ಥಾನ ಆಗಲಿ ಡೆವಲಪ್ ಮಾಡ್ತಾರೆ, ರಸ್ತೆಗಳು. ಈ ಸಿನಿಮಾ ಶೂಟಿಂಗ್ ಮಾಡ್ತಿದ್ವಿ. ಸೊ ಆಮೇಲೆ ಬಂದು ಅಯ್ಯೋ ನಿಮ್ಮಿಂದ ನಮಗೆ ಬೆಳಿಗ್ಗೆಯಿಂದ ಹೋಟ್ಲು ಬಿಸ್ನೆಸ್ ಆಗಿಲ್ಲಪ್ಪ, ಶೂಟಿಂಗ್ ಮಾಡ್ತಾ ಜನ ನಿಂತುಬಿಟ್ಟವ್ರೆ ನಾನು ಹೇಳ್ತೀನಿ ಇರಮ್ಮ ಅಂತಂದ್ಬಿಟ್ಟು ಅವ್ರಿಗೊಂದು ಈ ಥರ ನಮ್ಮ ಕೈಲಾದದ್ದು ನಾವು ಹೆಲ್ಪ್ ಮಾಡ್ತೀನಿ. ನಮಗೆ ನಾನೊಬ್ಬನಿಂದ ನಾನು ಹೇಳ್ತಾ ನಾನೊಬ್ಬರಿಂದ ನಮ್ಮ ಚಿತ್ರ ಪ್ರೇಮ್ ತಂಡದಿಂದ. ನಾರ್ಮಲ್ ಆಗಿ ನೋಡಿ, ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರೋ ಜಾಗದಲ್ಲೆಲ್ಲ ಶೂಟಿಂಗ್ ಮಾಡಬೇಕು ಅಂದರೆ ನೀವು ಎಕ್ಸಾಂಪಲ್ ಈಗ ನಾವು ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್, ಅಲ್ಲೆಲ್ಲ ಒಂದು ಶೂಟಿಂಗ್ ಮಾಡ್ಬೇಕಂದ್ರೆ ಪರ್ಮಿಷನ್ ತೊಗೊಳ್ಬೇಕು. ಅಲ್ಲಿ ಜಾಸ್ತಿ ಅಮೌಂಟ್ನ ಪೇ ಮಾಡಬೇಕು ನೀವು ಅಲ್ವಾ. ಸೆಕ್ಯೂರಿಟಿ ಇಟ್ಟು ಏನೋ ಮಾಡಬೇಕು. ಇಂಥಲ್ಲೆಲ್ಲ ಏನು ಇಲ್ಲದೆ, ಏನು ಗಲಭೆ ಇಲ್ಲದೆ, ಏನಿದೆ ಪಾಪ ಅವ್ರ ಪಡಿಗೆ ಅವ್ರು ಏನು ತೊಂದರೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಂಥದ್ರಲ್ಲಿ ಏನೋ ಒಂದು ನಿಮ್ಮ ಇಲ್ಲಿ ಸಿನಿಮಾ ರಂಗದವರಿಗೆ ಒಂದು ಸಾಕಷ್ಟು ಒಂದು ಕಡಿಮೆ ಖರ್ಚಲ್ಲಿ ಶೂಟ್ ನಡೆಯುತ್ತೆ, ಒಂದು ಒಳ್ಳೆ ರಿಯಾಲಿಟಿ ಫೀಲ್ ನಡೆಯುತ್ತೆ. ಝೀರೋ, ಹೌದು, ಟೆಕ್ನಿಷಿಯನ್ ಬಿಟ್ಟರೆ ಬೇರೆ ಇರಲ್ಲ. ಅಷ್ಟು ಜನಗಳನ್ನು ಸಪೋರ್ಟ್ ಮಾಡ್ತಾರೆ, ಅಷ್ಟು ಜನ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್, ಅಷ್ಟು ಜನ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್. ಸೊ ಅದರಿಂದ ನಮ್ಗೆ ಹೆಲ್ಪ್ ಆದ ಮತ್ತೆ ಆಮೇಲೆ ಚಿತ್ರರಂಗದಿಂದ ಆದ ಅವ್ರವ್ರು ಮಾಡಿದ್ರೆ ಖಂಡಿತ ಅದನ್ನು ಅಗ್ರಿ ಮಾಡ್ಬೋದು. ಯಾಕಂದರೆ ನಾವು ಅದನ್ನು ಹೇಳೋಕ್ಕಾಗಲ್ಲ, ಇಲ್ಲ ನೀವು ಮಾಡಿ ನಾವೇ ಲೀಡರ್ಗಳೇ ಹೇಳೋಕ್ಕೆ. ಸೊ ಅವ್ರವ್ರ ಮೈಂಡ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ಸೊ ಒಳ್ಳೆ ಇಷ್ಟ ಫೈನ್. ಅದೊಂದು ಆಗಲಿ, ಒಳ್ಳೇದೇ ಆಗಲಿ ಸರ್. ಇವಾಗ ಅಡ್ಡ ಚಿತ್ರದ ವಿಷಯಕ್ಕೆ ಬರೋಣ. ಅಡ್ಡ ಚಿತ್ರ ಗೆಟಪ್ಪು ಪಂಚೆ ಗಿಂಚೆಲ್ಲ ಹಾಕೊಂಡಿದ್ರೆ ಆ್ಯಕ್ಚುಲಿ 1980s. ಸೊ ಸ್ಟಂಟ್ಸ್ ಎಲ್ಲ ನಡೀತಾ ಇದೆ ಸಾಕಷ್ಟು. ಸಿನಿಮಾನು ಸ್ಟಾರ್ಟ್ ಆಯಿತು, ಪ್ರೇಮ್ ಅಡ್ಡ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 15-20 ದಿನ ಆಯಿತು. ಸೊ ಹೇಗೆ ನಡೀತಿದೆ ಇವಾಗ? ಏನು ನೈಸ್, ಸೂಪರ್, ತುಂಬ ಚೆನ್ನಾಗಿ ನಡೀತಿದೆ. ಅದೇ 14th ಲಾಂಚ್ ಆಗಿದ್ದು. ಸೊ ಪ್ರೇಮ್ ಅಡ್ಡ ಸೊ ಇವತ್ತಿನವರೆಗೂ ಕಂಟಿನ್ಯೂ ಶೂಟ್ ಮಾಡ್ತಿದ್ದಾರೆ ಮಹೇಶಣ್ಣ ಆ್ಯಂಡ್ ಪ್ರೇಮ್ ಅಡ್ಡ ಟೀಮ್ ಎಲ್ಲರೂ. ಬೆಳಗ್ಗೆ ಎದ್ದು ಹಾಜರಾಗ್ಬಿಡ್ತೀವಿ ಡ್ಯೂಟಿಗೆ. ಬಟ್ ಇವತ್ತು ಮಾಸ್ ಮಾದವರು ಈ ಇದರಲ್ಲಿ ಅಟ್ಮಾಸ್ಫಿಯರ್ಲಿ ಕ್ಯಾತ್ಸಂದ್ರ ಒಂದು ನಮ್ಮ ಏರಿಯಾದಲ್ಲಿ ಮಾಸ್ ಮಾದವರು ಫೈಟ್ ತೆಗಿತಾರೆ. ಆ ಫೈಟ್ ಮಾಡಿ ನಾನು ಹೇಳಿದೆ ಅವ್ರಿಗೆ ಸೊ ನ್ಯಾಚುರಲಾಗಿ ಮಾಡಿ ಅಷ್ಟೇ, ಎಷ್ಟು ಸಾಧ್ಯ. ಕರೆಕ್ಟ್. ಐ ಆಮ್ ನಾಟ್ ಸ್ಟಾರ್, ಐ ಆಮ್ ನಾಟ್ ಆ್ಯಕ್ಟರ್, ನಾನೊಬ್ಬ ಡೈರೆಕ್ಟರ್. ಸೊ ಮೇಕರ್, ನಾನು ಒಬ್ಬ ಮೇಕರು. ಸೊ ಜನ ಪ್ರೇಮ್ ಹಿಂಗೆ ಅಂತ ಕಡೆಯರೆ. ಸೊ ಆ ಥರ ನ್ಯಾಚುರಲಾಗೆ ಪ್ರೇಮ್ ತುಂಬ ರಿಯಾಲಿಟಿ ತುಂಬ ಅಂತಾರೆ, ಆ ಮಟ್ಟಕ್ಕೆ ತೆಗೀರಿ ಅಂತೇಳಿ ನಾನು ಹೇಳಿದೆ. ಸೊ ತೆಗಿತಿದ್ದಾರೆ. ಬಟ್ ಕೆಲವೆಲ್ಲ ರೋಪ್ ಹಾಕ್ಬಿಟ್ಟು ಎಗರಿಸಿದ್ರು, ಕೆಲವೆಲ್ಲ ಅದೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ರೋಪ್ ಹಾಕಿ ಫಸ್ಟ್ ಟೈಮ್ ಇವೆಲ್ಲ, ಯಾಕೆಂದರೆ ನಾನು ಹಾಕ್ಸಿದ್ದೆ ಎಲ್ಲ ಹೀರೋಗಳಿಗೂ ರೋಪ್ ಹಾಕ್ಸಿ ಮಾಡಿದ್ದೀನಿ. ಬಟ್ ನನಗೆ ಇವ್ರು ಹಾಕ್ಸಿದ್ರು. ಬಟ್ ನನಗೇನು ಟ್ರೈನಿಂಗ್ ಇಲ್ಲ, ಏನಿಲ್ಲ. ಸೊ ಬಟ್ ಅಲ್ಲಿ ಟ್ರೈ ಮಾಡಿದೆ, ಗುಡ್ ಅಂತಂದರು. ಸೊ ನೈಸ್. ಸೊ ಈ ಕ್ಯಾರೆಕ್ಟರ್ ನಿಮ್ಗೆ ತುಂಬ ಈಸಿ ಅನ್ಸುತ್ತೆ ಮೋಸ್ಟ್ಲಿ ಆ್ಯಕ್ಚುಲಿ. ಯಾಕಂದರೆ ಪ್ರೇಮವ್ರಿಗೆ ಮೊದಲೇ ಈ ಮಂಡ್ಯ ಭಾಷೆಯ ಇದ್ರದ್ದಲ್ಲ ಅಂತ ಸ್ವಲ್ಪ ತುಂಬ ಒಂದು ಅದು ಒಗ್ಗಟ್ಟು ನಿಮ್ಗೆ ಅದು ಅಭ್ಯಾಸ ಆಗೋಗಿರೋದ್ರಿಂದ ಇವಾಗ ಇದರಲ್ಲಿ ಮತ್ತೆ ಹಳ್ಳಿ ಭಾಷೆನೇ, ಹಳ್ಳಿ ಲ್ಯಾಂಗ್ವೇಜು, ಹಳ್ಳಿ ಗೆಟಪ್ಗಳು ಅದು ಇದು ಎಲ್ಲ ಪಂಚರೆಲ್ಲ ತುಂಬ ಕಂಫರ್ಟಬಲ್. ತುಂಬ ಖುಷಿ ಆಗುತ್ತೆ ಗೆಟಪ್ಪಲ್ಲಿ. ಏನಕ್ಕೆ ಅಂದರೆ ಐ ನಾಟ್ ಹೀರೋ ಅಲ್ಲ, ನಾವೇನು ಹೀರೋನ ಸೊಮ್ಮೆ, ನಾವು ನ್ಯಾಚುರಲ್ ಜನ. ಹಳ್ಳಿಯಲ್ಲಿ ಎದ್ದು ಬಂದರೆ ಮಲಗಿದೆ, ಎದ್ದು ಬಂದರೆ ಹೆಂಗಿರ್ತಾನೆ ಆ ಥರ. ಬಸ್ ಗುಡ್. ಏನಿದು ಹುಲಿ ಉಗ್ರನ ಅಥವಾ ಹುಲಿ? ಇದು ಆ್ಯಕ್ಚುಲಿ ಹುಲಿ ಅಲ್ಲು ಆ್ಯಕ್ಚುಲಿ. ಸೊ ಎಲ್ಲ ತರಿಸಿದ್ನ ಯಾರೋ ಕೊಟ್ಟಿದ್ದು ತರಿಸಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿ ನಮ್ಮ ಹುಡುಗರು ಹುಲಿ ಮುಖ ಥರ ಎಲ್ಲ ಮಾಡಿ. ಹೌದು, ನಮ್ಮ ಹುಡುಗರ ಹತ್ರ ಇದ್ದಿದ್ದು. ಸೊ ಅದನ್ನು ಕೊಟ್ಟಿದ್ದಾರೆ ನನಗೆ ಹಾಕೊಳ್ಳೋಕ್ಕೆ. ಸೊ ಈ ಕ್ಯಾರೆಕ್ಟ್ರಲ್ಲಿ ನಿಮ್ದು ಇರುತ್ತೆ, ಈ ಚಿತ್ರದ ಕ್ಯಾರೆಕ್ಟರ್ ಪವರ್ ಹುಲಿ ಪವರ್ ಥರ ಪವರ್ ಅಂತ ತೋರಿಸ್ತಾ ಇದೆ. ಇಲ್ಲ, ಅದು ಮುಂಚೆ ಹಳ್ಳಿ ಕಡೆ ಎಲ್ಲ ಆ ಥರ ಎಲ್ಲ ಇತ್ತು. ಇವಾಗಲೂ ಸ್ವಲ್ಪ ಚೈನಿಗಿನ ಅದೆಲ್ಲ ಬಂದಿದೆ. ಈಗೆಲ್ಲ ಹೌದು, ಸ್ಟೈಲ್ ಆಗೋಗ್ಬಿಟ್ಟಿದೆ. ಈ ಕಲ್ಲು
ಸ್ಮಾಲ್ ಯಾವುದೋ ಒಂದು ಕಲ್ಲು, ಬಿಳಿ ಕಲ್ಲು, ಕೆಂಪು ಕಲ್ಲು ಈ ಥರ ಹಾಕ್ಬಿಟ್ಟು ದಾರ ಹಾಕ್ಬಿಟ್ಟು ಕೊಂಡ್ಕೊಂಡು ಹಾಕತ್ತಿದ್ವು. ಸೊ ಅದೇ ರೀತಿ ಮೈ ಮೇಲೆ ಇನ್ನೇನಿಲ್ಲ. ಈವನ್ ಈ ಸಿನಿಮಾದಲ್ಲಿ ನಿಮ್ಮ ಜೊತೆ ಇನ್ನೂ 3 ಜನ ಇದ್ದಾರೆ. ಒಬ್ಬ ಪಾಪ ಕುಂಟನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ. ಸೊ ವಿಚಿತ್ರವಾದ ಒಂದು ಜನಗಳು, ವಿಚಿತ್ರವಾದ ಒಂದು ಹಳ್ಳಿ. ಸೊ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಮಾತಾಡ್ತೀನಿ ಇನ್ನೊಂದು ಬ್ರೇಕ್ ನಂತರ.